ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ವ್ಯವಸ್ಥಿತವಾಗಿ ಒಂದನೇ ದಿನದಿಂದ ಅವತ್ತು ತುಳಿತ ಆಯಿತು. ಅವತ್ತನ ಸಂಜೆಗೆ ಅವ್ರು ಯಾವಾಗ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎನ್ಕ್ವೈರಿ ಆಗ್ಬೇಕಂತ ಮಾಡಿದರು, ಅವತ್ತು ಇದನ್ನು ಎನ್ಕ್ವೈರಿದು ಹಳ್ಳಾಡಿಸ್ತಾರಂಥೇಳಿ ಎಲ್ಲರಿಗೂ ಗೊತ್ತಾಕಿತ್ತು. ಯಾಕಂದ್ರೆ ಅದೊಂದು ದಾರಿ ತಪ್ಪಿಸ್ಬೇಕಂತ ಮಾಡಿದ್ದವರು. ಯಾವುದೋ ಹುಣ್ಣಿಗೆ ಎಲ್ಲೋ ಮಲಾಮಲ್ ಹಚ್ಚಿದಂಗೆ ಕೆಲಸ ಮಾಡತ್ತಾರೆ. ಇದಕ್ಕೆ ಕಾರಣೀಭೂತರಾದವ್ರು ಯಾರು? ಕಾರಣೀಭೂತರು ಇವರು ಕಾಂಗ್ರೆಸ್ದವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದಕ್ಕೆ ನೇರವಾಗಿ ಜವಾಬ್ದಾರಿ. ಅವ್ರು ತಮ್ಮ ಜವಾಬ್ದಾರಿ ತಪ್ಪಿಸ್ಕೊಳಕ್ಕೆ ಬೇರೆಯವ್ರನ್ನ ಮಲಿಪುಷು ಮಾಡತ್ತಿದ್ದಾರೆ. ಪೊಲೀಸರು ಮುಂಜಾನೆ 3:30-4 ತನಕ ಎಲ್ಲರನ್ನೂ ಮನೆಗೆ, ಹುಡುಗರನ್ನೆಲ್ಲರನ್ನೂ ಕಂಟ್ರೋಲ್ ಮಾಡಿ ಮನೆಗೆ ಕಳಿಸಿ, ಅವ್ರ ಮನೆಗೆ ತಮ್ಮ ಮನೆಗಳಿಗೆ ಮುಟ್ಟಿ 6:30-7 ಗಂಟೆ ತನಕ ಮತ್ತು ಇವರು ವಾಪಸ್ ಡ್ಯೂಟಿ ಮೇಲೆ ಹಾಕಿದರೆ ಹೆಂಗೆ ಬರೋಕ್ಕೆ ಸಾಧ್ಯ ಆಕೈತಿ? ಅದ್ರ ಜೊತೆ ಇವರು ಅದ್ರದ್ದು ಯಾವುದೇ ರೀತಿಯ ವ್ಯವಸ್ಥೆ ಮಾಡ್ದೆ ಟಿ ವಿ ಹೋಗೋದು ಸ್ಟೇಟ್ಮೆಂಟ್ ಕೊಟ್ಟಾರ ಡಿ ಕೆ ಶಿವಕುಮಾರ್ ಅವರು. ಇಲ್ಲ, ಎಲ್ಲರೂ ವಿಧಾನಸೌಧಕ್ಕೆ ಬರ್ರಿ, ಅಲ್ಲಿಂದ ಏರ್ಪೋರ್ಟಿಗೆ ಬರಬೇಡ್ರಿ, ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ರಿಸೀವ್ ಮಾಡ್ಕೊಳ್ಳೋಣ ಅಂಥದ್ದು. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಕರೆದಿರೋ ಮೇಲೆ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ಲ. ಯಾವುದೂ ವ್ಯವಸ್ಥೆ ಮಾಡ್ದೆ ನೀವು ಅದು ಕೂಡ ಮತ್ತು ಡೆತ್ ಆದಮೇಲೂ ಕೂಡ ನೀವು ಅಲ್ಲಿ ವಿಧಾನಸೌಧದಲ್ಲಿ ನೀವು ಅವ್ರನ್ನ ಕರೆದು ಸನ್ಮಾನ ಮಾಡ್ತೀರಿ, ಅವ್ರ ಜೊತೆ ಸೆಲ್ಫಿ ತೆಗೆಸ್ಕೊತೀರಂತಂದ್ರೆ ಎಷ್ಟು ನೀವು ನಿರ್ದಯಿಗಳದಿರಿ, ಎಷ್ಟು ಇನ್ಸೆನ್ಸಿಟಿವ್ ಅದಿರಿ ಅಂತ ತೋರಿಸ್ತೈತಿ. ಹಾಗಾಗಿ ಇವತ್ತು ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದ ಇಡೀ ರಾಜ್ಯಕ್ಕೆ ಸಣ್ಣ ಹುಡುಗರಿಗೂ ಗೊತ್ತೈತಿ. ಇವ್ರು ತಮ್ಮ ತಲೆ ಉಳಿಸ್ಕೊಳಕ್ಕೆ ಇದು ಕೆಲಸ ಮಾಡತ್ತಾರ. ಆದರೆ ಜನ ಮಾತ್ರ ಅವ್ರನ್ನ ಕ್ಷಮಿಸೋದಿಲ್ಲ, ಬಿಡೋದಿಲ್ಲ. ಸರ್, ಈಗ CM ಕಾರ್ಯದರ್ಶಿ ಅವ್ರನ್ನ ಕೂಡ, ನಮ್ಮ ಕಾರ್ಯದರ್ಶಿಯನ್ನು ಕೂಡ ಸಸ್ಪೆಂಡ್ ಹುದ್ದೆಯಿಂದ ತೆಗೆದಿದ್ದಾರೆ. ಈಗ ಅಂದರೆ ಎಲ್ಲೋ ಮೇಲ್ಮಟ್ಟದಲ್ಲಿ ಲೋಪ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ಅವ್ರ ಕಾರ್ಯದರ್ಶಿ ಹುದ್ದೆ ತೆಗೆದ್ರು ಈಗ ಹೋಗಿ ನೋಡ್ರಿ ಅವ್ರ ಬಾಜುಕ್ಕೆ ಅವರ ಇರ್ತಾರೆ. ಅದು ಅವೆಲ್ಲ ಮಂದಿಗೆ ತೋರ್ಸಾಕಿವೆಲ್ಲ ಕರೆಕ್ಟ್. ಇವ್ರು ತಮ್ಮ ತಲೆ ಉಳಿಸ್ಕೊಳಕ್ಕೆ ಅವ್ರ ತಲೆ ಕೊಟ್ಟಾರ, ತಲೆದಂಡ ಮಾಡಿದ್ದಾರೆ ಅಲ್ರಿ. ಅವ್ರು ಆಟ ಆಡಿದವರು ಆಟಗಾರರು, RCB ತಂಡ, ಅವ್ರಿಗೆ ಸರ್ಕಾರಕ್ಕೆ ಏನು ಸಂಬಂಧ? ಇವ್ರು ತಾವು ಹೋಗಿ ಅವ್ರ ಫ್ಲ್ಯಾಗ್ ತಿರುಗಿಸಿ ಅವ್ರ ಕಪ್ ತಾವು ಎತ್ತಿ ತಾವು ಅದರ ಕ್ರೆಡಿಟ್ ತೊಗೊಳಕ್ಕೆ ಏನು ಪ್ರಯತ್ನ ಪಟ್ಟರು. ಆ ಕ್ರೆಡಿಟ್ ಎಲ್ಲರೂ ಮತ್ತು ಆ ಕಡೆ ಈ ಕಡೆ ಹೋಗಿತ್ತಂತೆ ಅವಸರದಾಗ ಏನು ಮಾಡ್ಯಾರ, ಅದ್ರ ಸಂಬಂಧ ಇಷ್ಟು ಅಮಾಯಕ ಜೀವಗಳು ಹೋಗಿದ್ದಾವೆ. ಅದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಮುಖ್ಯಮಂತ್ರಿಗಳದ್ದು ಮತ್ತು ಉಪಮುಖ್ಯಮಂತ್ರಿಗಳದ್ದು. ಬಿ ಜೆ ಪಿಯಿಂದ ನಾವು ಸರ್ಟನ್ಲಿ ಹೋರಾಟ ಮಾಡ್ತೇವೆ. ಯಾಕಂದರೆ ಇವರು ಹೋಯ್ತಲ್ಲ ಇಷ್ಟು ಒಂದಾದ್ಮೇಲೆ ಒಂದು ಇದು ಮಾಡತ್ತಾರೆ. ಸರ್ಟನ್ಲಿ ಇದ್ರ ಮೇಲೆ ನಾವು ಹೋರಾಟ ಮಾಡ್ತೇವೆ, ನಾವು ಅಷ್ಟಕ್ಕೆ ಬಿಡೋಂಗಿಲ್ಲ. ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ವ್ಯವಸ್ಥಿತವಾಗಿ ಒಂದನೇ ದಿನದಿಂದ ಅವತ್ತು ತುಳಿತ ಆಯಿತು. ಅವತ್ತನ ಸಂಜೆಗೆ ಅವ್ರು ಯಾವಾಗ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎನ್ಕ್ವೈರಿ ಆಗ್ಬೇಕಂತ ಮಾಡಿದರು, ಅವತ್ತು ಇದನ್ನು ಎನ್ಕ್ವೈರಿದು ಹಳ್ಳಾಡಿಸ್ತಾರಂಥೇಳಿ ಎಲ್ಲರಿಗೂ ಗೊತ್ತಾಕಿತ್ತು. ಯಾಕಂದ್ರೆ ಅದೊಂದು ದಾರಿ ತಪ್ಪಿಸ್ಬೇಕಂತ ಮಾಡಿದ್ದವರು. ಯಾವುದೋ ಹುಣ್ಣಿಗೆ ಎಲ್ಲೋ ಮಲಾಮಲ್ ಹಚ್ಚಿದಂಗೆ ಕೆಲಸ ಮಾಡತ್ತಾರೆ. ಇದಕ್ಕೆ ಕಾರಣೀಭೂತರಾದವ್ರು ಯಾರು? ಕಾರಣೀಭೂತರು ಇವರು ಕಾಂಗ್ರೆಸ್ದವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದಕ್ಕೆ ನೇರವಾಗಿ ಜವಾಬ್ದಾರಿ. ಅವ್ರು ತಮ್ಮ ಜವಾಬ್ದಾರಿ ತಪ್ಪಿಸ್ಕೊಳಕ್ಕೆ ಬೇರೆಯವ್ರನ್ನ ಮಲಿಪುಷು ಮಾಡತ್ತಿದ್ದಾರೆ. ಪೊಲೀಸರು ಮುಂಜಾನೆ 3:30-4 ತನಕ ಎಲ್ಲರನ್ನೂ ಮನೆಗೆ, ಹುಡುಗರನ್ನೆಲ್ಲರನ್ನೂ ಕಂಟ್ರೋಲ್ ಮಾಡಿ ಮನೆಗೆ ಕಳಿಸಿ, ಅವ್ರ ಮನೆಗೆ ತಮ್ಮ ಮನೆಗಳಿಗೆ ಮುಟ್ಟಿ 6:30-7 ಗಂಟೆ ತನಕ ಮತ್ತು ಇವರು ವಾಪಸ್ ಡ್ಯೂಟಿ ಮೇಲೆ ಹಾಕಿದರೆ ಹೆಂಗೆ ಬರೋಕ್ಕೆ ಸಾಧ್ಯ ಆಕೈತಿ? ಅದ್ರ ಜೊತೆ ಇವರು ಅದ್ರದ್ದು ಯಾವುದೇ ರೀತಿಯ ವ್ಯವಸ್ಥೆ ಮಾಡ್ದೆ ಟಿ ವಿ ಹೋಗೋದು ಸ್ಟೇಟ್ಮೆಂಟ್ ಕೊಟ್ಟಾರ ಡಿ ಕೆ ಶಿವಕುಮಾರ್ ಅವರು. ಇಲ್ಲ, ಎಲ್ಲರೂ ವಿಧಾನಸೌಧಕ್ಕೆ ಬರ್ರಿ, ಅಲ್ಲಿಂದ ಏರ್ಪೋರ್ಟಿಗೆ ಬರಬೇಡ್ರಿ, ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ರಿಸೀವ್ ಮಾಡ್ಕೊಳ್ಳೋಣ ಅಂಥದ್ದು. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಕರೆದಿರೋ ಮೇಲೆ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ಲ. ಯಾವುದೂ ವ್ಯವಸ್ಥೆ ಮಾಡ್ದೆ ನೀವು ಅದು ಕೂಡ ಮತ್ತು ಡೆತ್ ಆದಮೇಲೂ ಕೂಡ ನೀವು ಅಲ್ಲಿ ವಿಧಾನಸೌಧದಲ್ಲಿ ನೀವು ಅವ್ರನ್ನ ಕರೆದು ಸನ್ಮಾನ ಮಾಡ್ತೀರಿ, ಅವ್ರ ಜೊತೆ ಸೆಲ್ಫಿ ತೆಗೆಸ್ಕೊತೀರಂತಂದ್ರೆ ಎಷ್ಟು ನೀವು ನಿರ್ದಯಿಗಳದಿರಿ, ಎಷ್ಟು ಇನ್ಸೆನ್ಸಿಟಿವ್ ಅದಿರಿ ಅಂತ ತೋರಿಸ್ತೈತಿ. ಹಾಗಾಗಿ ಇವತ್ತು ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದ ಇಡೀ ರಾಜ್ಯಕ್ಕೆ ಸಣ್ಣ ಹುಡುಗರಿಗೂ ಗೊತ್ತೈತಿ. ಇವ್ರು ತಮ್ಮ ತಲೆ ಉಳಿಸ್ಕೊಳಕ್ಕೆ ಇದು ಕೆಲಸ ಮಾಡತ್ತಾರ. ಆದರೆ ಜನ ಮಾತ್ರ ಅವ್ರನ್ನ ಕ್ಷಮಿಸೋದಿಲ್ಲ, ಬಿಡೋದಿಲ್ಲ. ಸರ್, ಈಗ CM ಕಾರ್ಯದರ್ಶಿ ಅವ್ರನ್ನ ಕೂಡ, ನಮ್ಮ ಕಾರ್ಯದರ್ಶಿಯನ್ನು ಕೂಡ ಸಸ್ಪೆಂಡ್ ಹುದ್ದೆಯಿಂದ ತೆಗೆದಿದ್ದಾರೆ. ಈಗ ಅಂದರೆ ಎಲ್ಲೋ ಮೇಲ್ಮಟ್ಟದಲ್ಲಿ ಲೋಪ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ಅವ್ರ ಕಾರ್ಯದರ್ಶಿ ಹುದ್ದೆ ತೆಗೆದ್ರು ಈಗ ಹೋಗಿ ನೋಡ್ರಿ ಅವ್ರ ಬಾಜುಕ್ಕೆ ಅವರ ಇರ್ತಾರೆ. ಅದು ಅವೆಲ್ಲ ಮಂದಿಗೆ ತೋರ್ಸಾಕಿವೆಲ್ಲ ಕರೆಕ್ಟ್. ಇವ್ರು ತಮ್ಮ ತಲೆ ಉಳಿಸ್ಕೊಳಕ್ಕೆ ಅವ್ರ ತಲೆ ಕೊಟ್ಟಾರ, ತಲೆದಂಡ ಮಾಡಿದ್ದಾರೆ ಅಲ್ರಿ. ಅವ್ರು ಆಟ ಆಡಿದವರು ಆಟಗಾರರು, RCB ತಂಡ, ಅವ್ರಿಗೆ ಸರ್ಕಾರಕ್ಕೆ ಏನು ಸಂಬಂಧ? ಇವ್ರು ತಾವು ಹೋಗಿ ಅವ್ರ ಫ್ಲ್ಯಾಗ್ ತಿರುಗಿಸಿ ಅವ್ರ ಕಪ್ ತಾವು ಎತ್ತಿ ತಾವು ಅದರ ಕ್ರೆಡಿಟ್ ತೊಗೊಳಕ್ಕೆ ಏನು ಪ್ರಯತ್ನ ಪಟ್ಟರು. ಆ ಕ್ರೆಡಿಟ್ ಎಲ್ಲರೂ ಮತ್ತು ಆ ಕಡೆ ಈ ಕಡೆ ಹೋಗಿತ್ತಂತೆ ಅವಸರದಾಗ ಏನು ಮಾಡ್ಯಾರ, ಅದ್ರ ಸಂಬಂಧ ಇಷ್ಟು ಅಮಾಯಕ ಜೀವಗಳು ಹೋಗಿದ್ದಾವೆ. ಅದಕ್ಕೆ ಸಂಪೂರ್ಣ ಹೊಣೆಗಾರಿಕೆ
ಮುಖ್ಯಮಂತ್ರಿಗಳದ್ದು ಮತ್ತು ಉಪಮುಖ್ಯಮಂತ್ರಿಗಳದ್ದು. ಇದಕ್ಕೆ ಸಂಬಂಧ ಬಿಜೆಪಿಯಿಂದ ಏನೋ ಒಂದು ಹೋರಾಟ ಇದೆ. ಬಿ ಜೆ ಪಿಯಿಂದ ನಾವು ಸರ್ಟನ್ಲಿ ಹೋರಾಟ ಮಾಡ್ತೇವೆ. ಯಾಕಂದರೆ ಇವರು ಹೋಯ್ತಲ್ಲ ಇಷ್ಟು ಒಂದಾದ್ಮೇಲೆ ಒಂದು ಇದು ಮಾಡತ್ತಾರೆ. ಸರ್ಟನ್ಲಿ ಇದ್ರ ಮೇಲೆ ನಾವು ಹೋರಾಟ ಮಾಡ್ತೇವೆ. ನಾವು ಅಷ್ಟಕ್ಕೆ ಬಿಡೋಂಗಿಲ್ಲ ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ವ್ಯವಸ್ಥಿತವಾಗಿ ಒಂದನೇ ದಿನದಿಂದ ಅವತ್ತು ತುಳಿತ ಆಯಿತು. ಅವತ್ತನ ಸಂಜೆಗೆ ಅವ್ರು ಯಾವಾಗ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎನ್ಕ್ವೈರಿ ಆಗ್ಬೇಕಂತ ಮಾಡಿದರು, ಅವತ್ತು ಇದನ್ನು ಎನ್ಕ್ವೈರಿದು ಹಳ್ಳಾಡಿಸ್ತಾರೆ ಅಂಥೇಳಿ ಎಲ್ಲರಿಗೂ ಗೊತ್ತಾಕಿತ್ತು. ಯಾಕಂದ್ರೆ ಅದೊಂದು ದಾರಿ ತಪ್ಪಿಸ್ಬೇಕಂತ ಮಾಡಿದ್ದವರು. ಯಾವುದೋ ಹುಣ್ಣಿಗೆ ಎಲ್ಲೋ ಮಲಾಮಲ್ ಹಚ್ಚಿದಂಗೆ ಕೆಲಸ ಮಾಡತ್ತಾರೆ. ಇದಕ್ಕೆ ಕಾರಣೀಭೂತರಾದವ್ರು ಯಾರು? ಕಾರಣೀಭೂತರು ಇವರು ಕಾಂಗ್ರೆಸ್ದವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದಕ್ಕೆ ನೇರವಾಗಿ ಜವಾಬ್ದಾರಿ. ಅವ್ರು ತಮ್ಮ ಜವಾಬ್ದಾರಿ ತಪ್ಪಿಸ್ಕೊಳಕ್ಕೆ ಬೇರೆಯವ್ರನ್ನ ಮಲ್ಲಿ ಪುಷ್ ಮಾಡತ್ತಿದ್ದಾರೆ. ಪೊಲೀಸರು ಮುಂಜಾನೆ 3:30-4 ತನಕ ಎಲ್ಲರನ್ನೂ ಮನೆಗೆ, ಹುಡುಗರನ್ನೆಲ್ಲರನ್ನೂ ಕಂಟ್ರೋಲ್ ಮಾಡಿ ಮನೆಗೆ ಕಳಿಸಿ, ಅವ್ರ ಮನೆಗೆ ತಮ್ಮ ಮನೆಗಳಿಗೆ ಮುಟ್ಟಿ 6:30-7 ಗಂಟೆ ತನಕ ಮತ್ತು ಇವರು ವಾಪಸ್ ಡ್ಯೂಟಿ ಮೇಲೆ ಹಾಕಿದರೆ ಹೆಂಗೆ ಬರೋಕ್ಕೆ ಸಾಧ್ಯ ಆಕೈತಿ? ಅದ್ರ ಜೊತೆ ಇವರು ಅದ್ರದ್ದು ಯಾವುದೇ ರೀತಿಯ ವ್ಯವಸ್ಥೆ ಮಾಡ್ದೆ ಟಿ ವಿ ಹೋಗೋದು ಸ್ಟೇಟ್ಮೆಂಟ್ ಕೊಟ್ಟಾರ ಡಿ ಕೆ ಶಿವಕುಮಾರ್ ಅವರು. ಇಲ್ಲ ಎಲ್ಲರೂ ವಿಧಾನಸೌಧಕ್ಕೆ ಬರ್ರಿ, ಅಲ್ಲಿಂದ ಏರ್ಪೋರ್ಟಿಗೆ ಬರಬೇಡ್ರಿ, ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ರಿಸೀವ್ ಮಾಡ್ಕೊಳ್ಳೋಣ ಅಂಥದ್ದು. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಕರೆದಿರೋ ಮೇಲೆ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ಲ. ಯಾವುದು ವ್ಯವಸ್ಥೆ ಮಾಡ್ದೆ ನೀವು ಅದು ಕೂಡ ಮತ್ತು ಡೆತ್ ಆದಮೇಲೂ ಕೂಡ ನೀವು ಅಲ್ಲಿ ವಿಧಾನಸೌಧದಲ್ಲಿ ನೀವು ಅವ್ರನ್ನ ಕರೆದು ಸನ್ಮಾನ ಮಾಡ್ತೀರಿ, ಅವ್ರ ಜೊತೆ ಸೆಲ್ಫಿ ತೆಗೆಸ್ಕೊತೀರಂತಂದ್ರೆ ಎಷ್ಟು ನೀವು ನಿರ್ದಯಗಳದಿರಿ, ಎಷ್ಟು ಇನ್ಸೆನ್ಸಿಟಿವ್ ಅದಿರಿ ಅಂತ ತೋರಿಸ್ತೈತಿ. ಹಾಗಾಗಿ ಇವತ್ತು ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ದ ಇಡೀ ರಾಜ್ಯಕ್ಕೆ ಸಣ್ಣ ಹುಡುಗರಿಗೂ ಗೊತ್ತೈತಿ. ಇವ್ರು ತಮ್ಮ ತಲೆ ಉಳಿಸ್ಕೊಳಕ್ಕೆ ಇದು ಕೆಲಸ ಮಾಡತ್ತಾರ. ಆದರೆ ಜನ ಮಾತ್ರ ಅವ್ರನ್ನ ಕ್ಷಮಿಸೋದಿಲ್ಲ, ಬಿಡೋದಿಲ್ಲ. ಸರ್, ಈಗ CM ಕಾರ್ಯದರ್ಶಿ ಅವ್ರನ್ನ ಕೂಡ, ನಮ್ಮ ಕಾರ್ಯದರ್ಶಿಯನ್ನು ಕೂಡ ಸಸ್ಪೆಂಡ್ ಹುದ್ದೆಯಿಂದ ತೆಗೆದಿದ್ದಾರೆ. ಈಗ ಅಂದರೆ ಎಲ್ಲೋ ಮೇಲ್ಮಟ್ಟದಲ್ಲಿ ಲೋಪ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ಅವ್ರ ಕಾರ್ಯದರ್ಶಿ ಹುದ್ದೆ ತೆಗೆದ್ರು ಈಗ ಹೋಗಿ ನೋಡ್ರಿ ಅವ್ರ ಬಾಜುಕ್ಕೆ ಅವರ ಇರ್ತಾರೆ. ಅದು ಅವೆಲ್ಲ ಮಂದಿಗೆ ತೋರ್ಸಾಕಿವೆಲ್ಲ ಕರೆಕ್ಟ್. ಇವ್ರು ತಮ್ಮ ತಲೆ ಉಳಿಸ್ಕೊಳಕ್ಕೆ ಅವ್ರ ತಲೆ ಕೊಟ್ಟಾರ, ತಲೆದಂಡ ಮಾಡಿದ್ದಾರೆ ಅಲ್ರಿ. ಅವ್ರು ಆಟ ಆಡಿದವರು ಆಟಗಾರರು, RCB ತಂಡ, ಅವ್ರಿಗೆ ಸರ್ಕಾರಕ್ಕೆ ಏನು ಸಂಬಂಧ? ಇವ್ರು ತಾವು ಹೋಗಿ ಅವ್ರ ಫ್ಲ್ಯಾಗ್ ತಿರುಗಿಸಿ ಅವ್ರ ಕಪ್ ತಾವು ಎತ್ತಿ ತಾವು ಅದರ ಕ್ರೆಡಿಟ್ ತೊಗೊಳಕ್ಕೆ ಏನು ಪ್ರಯತ್ನ ಪಟ್ಟರು. ಆ ಕ್ರೆಡಿಟ್ ಎಲ್ಲರ ಮತ್ತು ಆ ಕಡೆ ಈ ಕಡೆ ಹೋಗಿತ್ತಂತೆ. ಅವಸರದಾಗ ಏನು ಮಾಡ್ಯಾರ, ಅದ್ರ ಸಂಬಂಧ ಇಷ್ಟು ಅಮಾಯಕ ಜೀವಗಳು ಹೋಗಿದ್ದಾವೆ. ಅದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಮುಖ್ಯಮಂತ್ರಿಗಳದ್ದು ಮತ್ತು ಉಪಮುಖ್ಯಮಂತ್ರಿಗಳದ್ದು. ಬಿಜೆಪಿಯಿಂದ ಏನೋ ಒಂದು ಹೋರಾಟ ಇದೆ. ಬಿ ಜೆ ಪಿಯಿಂದ ನಾವು ಸರ್ಟನ್ಲಿ ಹೋರಾಟ ಮಾಡ್ತೇವೆ. ಯಾಕಂದರೆ ಇವರು ಹೋಯ್ತಲ್ಲ ಇಷ್ಟು ಒಂದಾದ್ಮೇಲೆ ಒಂದು ಇದು ಮಾಡತ್ತಾರೆ. ಸರ್ಟನ್ಲಿ ಇದ್ರ ಮೇಲೆ ನಾವು ಹೋರಾಟ ಮಾಡ್ತೇವೆ. ನಾವು ಅಷ್ಟಕ್ಕೆ ಬಿಡೋಂಗಿಲ್ಲ ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ವ್ಯವಸ್ಥಿತವಾಗಿ ಒಂದನೇ ದಿನದಿಂದ ಅವತ್ತು ತುಳಿತ ಆಯಿತು. ಅವತ್ತನ ಸಂಜೆಗೆ ಅವ್ರು ಯಾವಾಗ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎನ್ಕ್ವೈರಿ ಆಗ್ಬೇಕಂತ ಮಾಡಿದರು, ಅವತ್ತು ಇದನ್ನು ಎನ್ಕ್ವೈರಿದು ಹಳ್ಳಾಡಿಸ್ತಾರೆ ಅಂಥೇಳಿ ಎಲ್ಲರಿಗೂ ಗೊತ್ತಾಕಿತ್ತು. ಯಾಕಂದ್ರೆ ಅದೊಂದು ದಾರಿ ತಪ್ಪಿಸ್ಬೇಕಂತ ಮಾಡಿದ್ದವರು. ಯಾವುದೋ ಹುಣ್ಣಿಗೆ ಎಲ್ಲೋ ಮಲಾಮಲ್ ಹಚ್ಚಿದಂಗೆ ಕೆಲಸ ಮಾಡತ್ತಾರೆ. ಇದಕ್ಕೆ ಕಾರಣೀಭೂತರಾದವ್ರು ಯಾರು? ಕಾರಣೀಭೂತರು ಇವರು ಕಾಂಗ್ರೆಸ್ದವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದಕ್ಕೆ ನೇರವಾಗಿ ಜವಾಬ್ದಾರಿ. ಅವ್ರು ತಮ್ಮ ಜವಾಬ್ದಾರಿ ತಪ್ಪಿಸ್ಕೊಳಕ್ಕೆ ಬೇರೆಯವ್ರನ್ನ ಮಲ್ಲಿ ಪುಷ್ ಮಾಡತ್ತಿದ್ದಾರೆ. ಪೊಲೀಸರು ಮುಂಜಾನೆ 3:30-4 ತನಕ ಎಲ್ಲರನ್ನೂ ಮನೆಗೆ, ಹುಡುಗರನ್ನೆಲ್ಲರನ್ನೂ ಕಂಟ್ರೋಲ್ ಮಾಡಿ ಮನೆಗೆ ಕಳಿಸಿ, ಅವ್ರ ಮನೆಗೆ ತಮ್ಮ ಮನೆಗಳಿಗೆ ಮುಟ್ಟಿ 6:30-7 ಗಂಟೆ ತನಕ ಮತ್ತು ಇವರು ವಾಪಸ್ ಡ್ಯೂಟಿ ಮೇಲೆ ಹಾಕಿದರೆ ಹೆಂಗೆ ಬರೋಕ್ಕೆ ಸಾಧ್ಯ ಆಕೈತಿ? ಅದ್ರ ಜೊತೆ ಇವರು ಅದ್ರದ್ದು ಯಾವುದೇ ರೀತಿಯ ವ್ಯವಸ್ಥೆ ಮಾಡ್ದೆ ಟಿ ವಿ ಹೋಗೋದು ಸ್ಟೇಟ್ಮೆಂಟ್ ಕೊಟ್ಟಾರ ಡಿ ಕೆ ಶಿವಕುಮಾರ್ ಅವರು. ಇಲ್ಲ ಎಲ್ಲರೂ ವಿಧಾನಸೌಧಕ್ಕೆ ಬರ್ರಿ, ಅಲ್ಲಿಂದ ಏರ್ಪೋರ್ಟಿಗೆ ಬರಬೇಡ್ರಿ, ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ರಿಸೀವ್ ಮಾಡ್ಕೊಳ್ಳೋಣ ಅಂಥದ್ದು. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಕರೆದಿರೋ ಮೇಲೆ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ಲ. ಯಾವುದು ವ್ಯವಸ್ಥೆ ಮಾಡ್ದೆ ನೀವು ಅದು ಕೂಡ ಮತ್ತು ಡೆತ್ ಆದಮೇಲೂ ಕೂಡ ನೀವು ಅಲ್ಲಿ ವಿಧಾನಸೌಧದಲ್ಲಿ ನೀವು ಅವ್ರನ್ನ ಕರೆದು ಸನ್ಮಾನ ಮಾಡ್ತೀರಿ, ಅವ್ರ ಜೊತೆ ಸೆಲ್ಫಿ ತೆಗೆಸ್ಕೊತೀರಂತಂದ್ರೆ ಎಷ್ಟು ನೀವು ನಿರ್ದಯಗಳದಿರಿ, ಎಷ್ಟು ಇನ್ಸೆನ್ಸಿಟಿವ್ ಅದಿರಿ ಅಂತ ತೋರಿಸ್ತೈತಿ. ಹಾಗಾಗಿ ಇವತ್ತು ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ದ ಇಡೀ ರಾಜ್ಯಕ್ಕೆ ಸಣ್ಣ ಹುಡುಗರಿಗೂ ಗೊತ್ತೈತಿ. ಇವ್ರು ತಮ್ಮ ತಲೆ ಉಳಿಸ್ಕೊಳಕ್ಕೆ ಇದು ಕೆಲಸ ಮಾಡತ್ತಾರ. ಆದರೆ ಜನ ಮಾತ್ರ ಅವ್ರನ್ನ ಕ್ಷಮಿಸೋದಿಲ್ಲ, ಬಿಡೋದಿಲ್ಲ. ಸರ್, ಈಗ CM ಕಾರ್ಯದರ್ಶಿ ಅವ್ರನ್ನ ಕೂಡ, ನಮ್ಮ ಕಾರ್ಯದರ್ಶಿಯನ್ನು ಕೂಡ ಸಸ್ಪೆಂಡ್ ಹುದ್ದೆಯಿಂದ ತೆಗೆದಿದ್ದಾರೆ. ಈಗ ಅಂದರೆ ಎಲ್ಲೋ ಮೇಲ್ಮಟ್ಟದಲ್ಲಿ ಲೋಪ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ಅವ್ರ ಕಾರ್ಯದರ್ಶಿ ಹುದ್ದೆ ತೆಗೆದ್ರು ಈಗ ಹೋಗಿ ನೋಡ್ರಿ ಅವ್ರ ಬಾಜುಕ್ಕೆ ಅವರ ಇರ್ತಾರೆ. ಅದು ಅವೆಲ್ಲ ಮಂದಿಗೆ ತೋರ್ಸಾಕಿವೆಲ್ಲ ಕರೆಕ್ಟ್. ಇವ್ರು ತಮ್ಮ ತಲೆ ಉಳಿಸ್ಕೊಳಕ್ಕೆ ಅವ್ರ ತಲೆ ಕೊಟ್ಟಾರ, ತಲೆದಂಡ ಮಾಡಿದ್ದಾರೆ ಅಲ್ರಿ. ಅವ್ರು ಆಟ ಆಡಿದವರು ಆಟಗಾರರು, RCB ತಂಡ, ಅವ್ರಿಗೆ ಸರ್ಕಾರಕ್ಕೆ ಏನು ಸಂಬಂಧ? ಇವ್ರು ತಾವು ಹೋಗಿ ಅವ್ರ ಫ್ಲ್ಯಾಗ್ ತಿರುಗಿಸಿ ಅವ್ರ ಕಪ್ ತಾವು ಎತ್ತಿ
ತಾವು ಅದರ ಕ್ರೆಡಿಟ್ ತೊಗೊಳಕ್ಕೆ ಏನು ಪ್ರಯತ್ನ ಪಟ್ಟರು ಆ ಕ್ರೆಡಿಟ್ ಎಲ್ಲರ ಮತ್ತು ಆ ಕಡೆ ಈ ಕಡೆ ಹೋಗಿತ್ತಂತೆ ಅವಸರದಾಗ ಏನು ಮಾಡ್ಯಾರ ಅದ್ರ ಸಂಬಂಧ ಇಷ್ಟು ಅಮಾಯಕ ಜೀವಗಳ ಹೋಗಿದ್ದಾವೆ. ಅದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಮುಖ್ಯಮಂತ್ರಿಗಳದ್ದು ಮತ್ತು ಉಪಮುಖ್ಯಮಂತ್ರಿಗಳದ್ದು. ಇದಕ್ಕೆ ಸಂಬಂಧ BJP-ಯಿಂದ ಏನೋ ಒಂದು ಹೋರಾಟ ಇದೆ. BJP-ಯಿಂದ ನಾವು ಸರ್ಟನ್ಲಿ ಹೋರಾಟ ಮಾಡ್ತೇವೆ. ಯಾಕಂದರೆ ಇವರು ಹೋಯ್ತಲ್ಲ ಇಷ್ಟು ಒಂದಾದ್ಮೇಲೆ ಒಂದು ಇದು ಮಾಡತ್ತಾರೆ. ಸರ್ಟನ್ಲಿ ಇದ್ರ ಮೇಲೆ ನಾವು ಹೋರಾಟ ಮಾಡ್ತೇವೆ. ನಾವು ಅಷ್ಟಕ್ಕೆ ಬಿಡೋಂಗಿಲ್ಲ ಅವರು.